ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಈ ಎಲ್ಲ ಟಿಪ್ಸ್ಗಳು ಯಾವುವು, ಅವು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಮೊದಲ ಟಿಪ್ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹೆವಿ ಬಾರ್ಡರ್ ಇರುವಂತಹ ಸಾರಿಗಳನ್ನು ವೇರ್ ಮಾಡಿದಾಗ ಪಿನ್ಗಳನ್ನು ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ತಾ ಇರುತ್ತೆ. ಯಾಕಂದರೆ ಈ ಬಾರ್ಡರ್ ದಪ್ಪ ಆಗಿರೋದ್ರಿಂದ ಪಿನ್ ಒಳಗಡೆ ಸೇರ್ತಾನೆ ಇರೋದಿಲ್ಲ. ಸೊ ನೀಟಾಗಿ ಪಿನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಆವಾಗ ನೀವು ಹೇಗೆ ಪಿನ್ನನ್ನು ಶಾರ್ಪ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಟೇನರ್ಗಳು ಮನೆಯಲ್ಲಿ ಇದ್ದೇ ಇರುತ್ತಲ್ವ. ಸೊ ಅದಕ್ಕೆ ಪಿನ್ಗಳನ್ನು ಈ ರೀತಿ ಜಸ್ಟ್ ಮೂವ್ ಮಾಡೋದ್ರಿಂದ ಪಿನ್ ತುಂಬ ನೀಟಾಗಿ ಶಾರ್ಪ್ ಆಗುತ್ತೆ. ಆವಾಗ ನೀವು ಆರಾಮಾಗಿ ಈ ಹೆವಿ ಬಾರ್ಡರ್ ಇರುವಂಥ ಸಾರಿಗಳಿಗೆ ಪಿನ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ಈ ಪಿನ್ ಸೇರ್ತಾನೆ ಇರಲಿಲ್ಲ. ಇವಾಗ ಈ ರೀತಿ ಜಸ್ಟ್ ಮೂವ್ ಮಾಡಿದ್ದೀನಿ ಅಷ್ಟೇ, ಎಷ್ಟು ಶಾರ್ಪ್ ಆಗಿದೆ ಅಂತೇಳಿ. ಸೊ ಈ ರೀತಿ ಪಿನ್ಗಳನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಶಾರ್ಪ್ ಮಾಡ್ಕೊಂಡು ನೋಡಿ. ಸೊ ಇದನ್ನು ನೀವು ನೀಟಾಗಿ ರೀಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಮಾರ್ನಿಂಗ್ ನೀವು ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಕ್ಕೆ ಅಥವಾ ಹಸ್ಬೆಂಡ್ ಆಫೀಸ್ ಕಳಿಸ್ಬೇಕಂದ್ರೆ ಬೇಗನೆ ಕರೀಸ್ ಆಗಿರ್ಬೋದು 2-3 ರೀತಿಯ ಅಡುಗೆಗಳಂತೂ ಮಾಡೇ ಮಾಡ್ತೀರಿ. ಸೊ ಈ ರೀತಿ ಏನಾದರೂ ವೆಜಿಟೇಬಲ್ಸ್ಗಳನ್ನು ಮಾಡ್ಕೊಳ್ಬೇಕಾದ್ರೆ ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಮಾಡ್ಕೊಳ್ಬೇಕಂತೀವಿ. ವೆಜಿಟೇಬಲ್ಸ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗೋದೇ ಇಲ್ಲ. ಸೊ ಈ ರೀತಿ ವೆಜಿಟೇಬಲ್ಸ್ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಈ ಕರೀಸ್ಗಳಿಗೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ನೀವು ಆಯಿಲ್ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಜಸ್ಟ್ ಈ ರೀತಿ ವೆಜಿಟೇಬಲ್ಸ್ನ ಹಾಕಿದ ತಕ್ಷಣವೇ ನೀವು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಬೇಕು. ಈ ರೀತಿ ಸಾಲ್ಟನ್ನು ಸೇರಿಸಿ ನೀವು ಫ್ರೈ ಮಾಡೋದ್ರಿಂದ ವೆಜಿಟೇಬಲ್ಸ್ ಬೇಗನೆ ಕುಕ್ ಆಗುತ್ತೆ. ಸೊ ನಂತರ ನೀವು ಬೇಗನೆ ಕರೀಸ್ಗಳನ್ನು ಮಾಡಿ ಮಕ್ಕಳ ಲಂಚ್ ಬಾಕ್ಸನ್ನು ರೆಡಿ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಬೆಳಿಗ್ಗೆ ನಾವು ಎದ್ದ ತಕ್ಷಣ ಮಾರ್ನಿಂಗ್ ರೊಟೀನ್ ಎಲ್ಲನೂ ಮುಗಿಸ್ಕೊಂಡು 1/2 ಇಲ್ಲ 1 ಅವರ್ವರೆಗೂ ನಾವು ಬುಕ್ಕನ್ನು ಓದೋದ್ರಿಂದ ನಮ್ಮ ಮೈಂಡ್ ಆಗಿ ನಮ್ಮ ಮನಸ್ಸು ತುಂಬಾ ಪ್ರಶಾಂತವಾಗಿರುತ್ತೆ. ಸೊ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಬುಕ್ ಓದೋರಿಗೆ ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕೋಲ್ಗೇಟನ್ನು ಖಾಲಿ ಆದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಇದನ್ನು ಈ ರೀತಿ ವಿಡಿಯೋದಲ್ಲಿ ತೋರಿಸಿದಂಗೆ ಕಟ್ ಮಾಡಿ ನೀವು ಬುಕ್ಕನ್ನು ಎಲ್ಲಿಗೆ ಓದಿ ಮುಗಿಸಿರ್ತೀರಲ್ವ ಅಲ್ಲಿಗೆ ಈ ಒಂದು ಕ್ಯಾಪನ್ನು ಹಾಕ್ಕೊಳ್ಬೇಕು ಪೇಜ್ಗಳಿಗೆ. ಸೊ ಈ ರೀತಿ ಹಾಕಿ ಫೋಲ್ಡ್ ಮಾಡಿ ಇಡೋದ್ರಿಂದ ನೆಕ್ಸ್ಟ್ ನೀವು ಮತ್ತೆ ಇದನ್ನ ಓದಬೇಕು ಎಲ್ಲಿಗೆ ಬಿಟ್ಟಿದ್ದೀರಾ ಅಂತಂದ್ರೆ ಇಲ್ಲೇನೆ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು. ಸೊ ಈ ರೀತಿ ವ್ಯಾಲ್ಯೂಯೇಬಲ್ ಆಗಿರುವಂತಹ ಪುಸ್ತಕಗಳನ್ನ ನಾವು ಪೇಜನ್ನು ರಿಟರ್ನ್ ಮಾಡ್ತಾನೆ ಈ ಬುಕ್ ಬೇಗನೆ ಹಾಳಾಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಜಸ್ಟ್ ಈ ಒಂದು ಕ್ಯಾಪನ್ನು ಇಟ್ಕೊಳ್ಳೋದ್ರಿಂದ ನೀಟಾಗಿ ನೀವು ಎಲ್ಲಿಗೆ ಮುಗಿಸಿರ್ತೀರಲ್ವ ಅಲ್ಲಿಂದನೇ ಮತ್ತೆ ನೆಕ್ಸ್ಟ್ ಡೇ ನೀವು ಓದ್ಬೋದು. ಸೊ ಈ ಒಂದು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಹೀಗೂ ಕೂಡ ರಿಯೂಸ್ ಮಾಡ್ಕೊಂಡು ನೋಡು. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಫೋಟೋಗಳಿಗೆ ಪೂಜೆನ ಮಾಡಿದ ತಕ್ಷಣ ಇದಕ್ಕೆ ಹೂನ ಇಟ್ಟರೆ ನಮಗೆ ಪೂಜೆ ಕಂಪ್ಲೀಟ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಸೊ ಈ ರೀತಿ ಫೋಟೋಗಳಿಗೆ ಪಿನ್ ಕೂಡ ಇರೋದಿಲ್ಲ, ಹಾಗೆಯೇ ಈ ರೀತಿ ಹೂಗಳನ್ನು ಇಡೋದಕ್ಕೂ ಕೂಡ ಆಗ್ತಾ ಇರಲ್ಲ. ಸೊ ಆವಾಗ ಈ ಒಂದು ಟಿಪ್ಸ್ನ ನೀವು ಟ್ರೈ ಮಾಡ್ಬೋದು. ಸೊ ಏನಿಲ್ಲ, ಜಸ್ಟ್ ಈ ರೀತಿ ಫೋಟೋಗೆ ಒಂದು ರಬ್ಬರ್ ಅಥವಾ ಒಂದು ದಾರನ ನೀವು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಹಾಕ್ಕೊಂಡು ನಂತರ ಇದರ ಮೇಲ್ಗಡೆ ನೀವು ಈ ರೀತಿ ಹೂಗಳನ್ನು ಸೆಟ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಹೂಗಳು ಕೂತ್ಕೊಳ್ಳುತ್ತೆ, ಒಂದು ಸ್ವಲ್ಪ ಬೀಳೋದಿಲ್ಲ. ಸೊ ಈ ರೀತಿ ನೀವು ಫೋಟೋಗೆ ಅಲಂಕಾರ ಮಾಡಿ ಪೂಜೆನ ಮಾಡೋದ್ರಿಂದ ನಿಮ್ಮ ಪೂಜೆ ಕೂಡ ಚೆನ್ನಾಗಿ ಅನಿಸುತ್ತೆ, ನಿಮ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಈ ರೀತಿ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಯಾರೆಲ್ಲ ಹೂಗಳನ್ನು ಇಟ್ಟು ಪೂಜೆ ಮಾಡಿದ್ರೇ ನಮಗೆ ಸಮಾಧಾನ ಅಂತಿರಲ್ವ. ಸೊ ಅಂಥವ್ರಿಗೆ ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆ? ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ನಮ್ಮ ಕೈ ಕಾಲುಗಳನ್ನು ಎಷ್ಟೇ ಕೇರ್ ಮಾಡಿದ್ರೂ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಸೊ ಇವಾಗ ಫಂಕ್ಷನ್ ಆಗಿರ್ಬೋದು ಅಥವಾ ಏನಾದರೂ ಒಳ್ಳೆ ಕಾರ್ಯಗಳನ್ನು ಮಾಡಬೇಕಂದ್ರೂ ಕೂಡ ಇವಾಗನೇ ಒಳ್ಳೆ ಟೈಮ್ ಅಂತ ಹೇಳ್ತಾರೆ. ಸೊ ನಾವೆಲ್ಲನೂ ಕ್ವಿಕ್ಕಾಗಿ ಬೇಗ ರೆಡಿಯಾಗಿ ಹೋದಾಗ ನಮ್ಮ ಮುಖದ ಮೇಲೆ ಏನಾದರೂ ಫೌಂಡೇಶನ್ಗಳನ್ನು ಅಪ್ಲೈ ಮಾಡಿದರೆ ಅದು ಹಾಗೇ ಕಾಣಿಸ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ ನೋಡಿ. ಸೊ ಈ ಒಂದು ಕ್ರೀಮನ್ನು ಹಚ್ಕೊಂಡು ನೀವು ಫೇಸ್ ವಾಶನ್ನು ಮಾಡಿಕೊಂಡು ನಂತರ ನೀವು ಜಸ್ಟ್ ಫೇರ್ ಆ್ಯಂಡ್ ಲವ್ಲಿನ ಹಚ್ಕೊಂಡು ಹೋದ್ರೆ ಸಾಕು, ನಿಮ್ಮ ಮುಖ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಕೆನೆ, ಒಂದು ಸ್ವಲ್ಪ ಅರಿಶಿಣ, ಹಾಗೇನೆ ನೀವು ಯೂಸ್ ಮಾಡುವಂಥ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಫೇರ್ ಎವರ್ ಫೌಂಡ್ಸ್ ಯಾವುದಾದ್ರೂ ಒಂದು ಕ್ರೀಮನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಕ್ರೀಮನ್ನು ಅಪ್ಲೈ ಮಾಡಿ ಫೇಸ್ಗೆ ಮತ್ತು ಹ್ಯಾಂಡ್ಸ್ಗೆ ಎಲ್ಲಾದರೂ ಅಪ್ಲೈ ಮಾಡ್ಬೋದು. ಸೊ ಇದನ್ನು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ನಂತರ ವಾಶ್ ಮಾಡಿಕೊಂಡು ನೀವು ಒಂದು ಫೌಂಡೇಶನ್ ಹಾಕೊಂಡು ಹೋದರೆ ನಿಮ್ಮ ಮುಖ ತುಂಬಾ
ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಈ ಫಂಕ್ಷನ್ ಪಾರ್ಟಿಗಳಲ್ಲಿ ನೀವು ಎಷ್ಟು ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕಿಂತ ನಿಮ್ಮ ಫೇಸ್ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿದೆ ಅನ್ನೋದೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.